ತುಂಬ ದಿನ ಗ್ಯಾಪ್ ಆದಮೇಲೆ ಇವತ್ತು ಮತ್ತೆ ಔಟ್ಡೋರ್ ಶೂಟ್ಗೆ ಅಂತ ಬಂದಿದ್ವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಂತೂ ಬೆಳಗ್ಗೆಯಿಂದನೂ ಕೆಲಸನೇ ಆಗಿಬಿಟ್ಟಿದೆ. ಬೆಳಗ್ಗೆ ಎದ್ದು ಫಸ್ಟು ವಾರದ ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡಿಕೊಂಡು ಅದಾದಮೇಲೆ ಅಡುಗೆಗೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಗ್ಯಾಪಲ್ಲೇ ನಮ್ಮ ಸಾಹೇಬರು ವೀಡಿಯೋ ಬೇರೆ ಮಾಡಿಬಿಟ್ಟಿದ್ದಾರೆ. ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆ ಗೆಟಪ್ಪಿಂದ ಈ ಗೆಟಪ್ಪಿಗೆ ಚೇಂಜ್ ಆಗಿ ವೀಡಿಯೋಗೊಂದು ಪೋಸ್ ಕೊಡ್ತಾ ಇದ್ದೆ. ಗ್ಯಾಪಲ್ಲಿ ನಮ್ಮ ಸಾಹೇಬರು ಕೂಡ ರೆಡಿ ಆಗಿಬಿಟ್ಟು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ರು. ಇನ್ನು ಇಬ್ಬರು ಕೂಡ ರೆಡಿ ಆದಮೇಲೆ ವೀಡಿಯೋಗೆ ಮತ್ತೊಂದ್ಸಲ ಪೋಸ್ ಕೊಟ್ಕೊಂಡು ವೀಡಿಯೋ ಮಾಡೋದಕ್ಕೆ ಟ್ರೈಪಾಡು ಮಳೆಗಿಳೆ ಬಂದರೆ ಛತ್ರಿನ ಇಟ್ಕೊಂಡು ಸೀದಾ ನಾವು ಹೈವೇ ಕಡೆ ಹೊರಟ್ವಿ. ತುಂಬಾ ದಿನನೇ ಆಗಿತ್ತು ನಾವು ಈ ತರ ಔಟ್ಡೋರ್ ಶೂಟಿಗೆ ಅಂತ ಬಂದು. ಸೊ ಇವತ್ತು ಇಬ್ರು ಕೂಡ ಫ್ರೀಯಾಗೆ ಇದ್ವಲ್ಲ, ಹಾಗೆ ವಾತಾವರಣನೂ ಕೂಡ ತುಂಬಾ ಚೆನ್ನಾಗಿತ್ತು. ಹೋಗಿ ಒಂದು ಶೂಟ್ ಮಾಡ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಸಡನ್ ಆಗಿ ಡಿಸೈಡ್ ಮಾಡ್ಕೊಂಡು ಬಂದಿದ್ದಾಯ್ತು. ನನಗೊಂದು ಭಯ ಇತ್ತು, ಎಲ್ಲಿ ಮಳೆ ಬಂದ್ಬಿಡುತ್ತಪ್ಪ ಅಂತ. ಮಳೆ ಗಿಳೆ ಏನು ಬರ್ಲಿಲ್ಲ, ಆದ್ರೆ ಸಿಕ್ಕಾಬಟ್ಟೆ ಗಾಳಿ ಬೀಸ್ತಾ ಇತ್ತು. ವಿಡಿಯೋ ಮಾಡೋ ಗ್ಯಾಪ್ ಅಲ್ಲಿ ನನ್ ಕೂದ್ಲಂತೂ ಈ ದಿಕ್ಕು ಆ ದಿಕ್ಕು ಅಂತ ಹೇಳ್ಬಿಟ್ಟು ಫುಲ್ ಓಡಾಡ್ತಾ ಇತ್ತು. ಅದ್ರ ಮಧ್ಯೆ ಈ ವೆಹಿಕಲ್ಸ್ ಗಳು ಬೇರೆ ಓಡಾಡ್ತಾ ಇದ್ವು, ಅದು ಬೇರೆ ಭಯ ಇತ್ತು. ಸೊ ಪರವಾಗಿರ್ಲಿಲ್ಲ, ಹಂಗು ಹಿಂಗು ಮ್ಯಾನೇಜ್ ಮಾಡ್ಕೊಂಡು ಒಂದ್ ಪ್ಲೇಸ್ ಹುಡಿಕೊಂಡು ಅಲ್ಲೇ ಶೂಟ್ಗೆ ಅಂತ ನಿಂತ್ಕೊಂಡ್ವಿ. ಮನೇಲಿ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ರು ಕೂಡ ಟೇಕ್ ಮೇಲೆ ಟೇಕ್ ಅಂತ ತಗೊಂಡಿದ್ದಾಯ್ತು. ಫೈನಲ್ ಆಗಿ ನಂದು ಶೂಟ್ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ನಮ್ ಸಾಹೇಬ್ರು ಕೂಡ ಒಂದ್ ರೀಲ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ಅವರು ಒಂದ್ ರೌಂಡ್ ಪ್ರಿಪೇರ್ ಆಗ್ತಾ ಇದ್ರು. ಇನ್ನ ರೀಲ್ಸ್ ನಾನು ಆಲ್ರೆಡಿ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದೀನಿ, ಆದ್ರೆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಕ್ ಆಗಿಲ್ಲ, ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಯೂಶುವಲಿ ನಾನು ರೀಲ್ಸ್ ಹಾಕಿದಾಗ ಕಾಂಪ್ಲಿಮೆಂಟ್ ಕೂಡ ಬರುತ್ತೆ, ಜೊತೆಗೆ ಡ್ರೆಸ್ ಲಿಂಕ್ ಅಂತೂ ಮಿಸ್ ಮಾಡ್ದಲೆ ಕಮೆಂಟ್ ಅಲ್ಲಿ ಇದ್ದೇ ಇರುತ್ತೆ. ಸೊ ಇದನ್ನ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ಕ್ವಾಲಿಟಿ ವೈಸ್ ಮಾತ್ರ 10/10. ಹಾಗೇನೆ ಪ್ರೈಸ್ ಅಂತ ಹೇಳೋದಾದ್ರೆ ಜಸ್ಟ್ 299 ರುಪೀಸ್ ಅಷ್ಟೇನೆ. ಮಿಸ್ ಮಾಡ್ಕೊಳ್ಳೇಬೇಡಿ ನೀವು ಇದನ್ನ. ಕ್ಯಾಶುಯಲ್ ವೇರ್ಗಾಗಿರ್ಬೋದು ಅಥವಾ ಔಟಿಂಗ್ ಹೋಗ್ತೀನಿ ಅಂದ್ರೆ ಔಟಿಂಗಿಗೆ, ಜೊತೆಗೆ ಟ್ರಾವೆಲಿಂಗಿಗೆ, ಹಾಗೇನೆ ನೀವು ನೈಟ್ ಸೂಟ್ ಆಗು ಕೂಡ ಇದನ್ನ ಯೂಸ್ ಮಾಡಬಹುದು. ಪ್ರಾಡಕ್ಟ್ ಮಾತ್ರ ಸಖತ್ ಅಂದ್ರೆ ಸಖತ್ತಾಗಿದೆ. ಮತ್ತೆ ಹೇಳ್ತಾ ಇದೀನಿ, ಪ್ರಾಡಕ್ಟ್ ನ ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ. ಇನ್ನು ನಿಮ್ಗೇನಾದ್ರೂ ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂದ್ರೆ ನನ್ನ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಇರುತ್ತೆ, ಇಂಟ್ರೆಸ್ಟ್ ಇದ್ರೆ ಒಂದ್ಸಲ ಚೆಕ್ ಮಾಡಿ ನೋಡಿ. ಇಷ್ಟ ಆಯ್ತು ಅಂದ್ರೆ ಔಟ್ ಆಫ್ ಸ್ಟಾಕ್ ಆಗೋಕ್ಕೂ ಮುಂಚೆ ಮಿಸ್ ಮಾಡ್ದಲೆ ಪರ್ಚೇಸ್ ಮಾಡಿ. ನಾವು ಮಾಡ್ಬೇಕು ಅನ್ಕೊಂಡಿದ್ದೀರ ರೀಲ್ ನ ಮುಗಿಸ್ಕೊಂಡು ಟೌನ್ ಒಳಗಡೆ ಬರೋ ಅಷ್ಟರಲ್ಲಿ ಸ್ವಲ್ಪ ಹೊಟ್ಟೆ ಚುಚ್ಚುರು ಅಂತ ಇತ್ತು. ಸೊ ಅದಕ್ಕೆ ಹೋಗಿ ಬೇಗ ಪಾನಿಪುರಿ ತಿನ್ಕೊಂಡು ಅದಾದ್ಮೇಲೆ ಓಸ್ವಾಲ್ ಅಲ್ಲಿ ಸೇಲ್ಸ್ ನಡೀತಾ ಇತ್ತು, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋದಿತ್ತು. ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರೋದ್ರೊಳಗಡೆ ಆಲ್ರೆಡಿ ಸೌನೆ ಶುರು ಆಗಿತ್ತು. ಇನ್ನೇನ್ ಮಾಡೋಣ, ನಿಂತ್ಕೊಳ್ಳೋದು ಬೇಡ ಅಂತ ಸೀದಾ ಮನೆ ಕಡೆ ಬಂದ್ವಿ. ಒಟ್ಟಾರೆ ಇವತ್ತೊಂಥರ ಪ್ರೊಡಕ್ಟಿವ್ ಡೇ ಅಂತಾನೆ ಹೇಳ್ಬೋದು. ಮತ್ತೆ ನಾಳೆ ವ್ಲಾಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.